ಸಕ್ಕರೆ ಕಾರ್ಖಾನೆ ದೌರ್ಜನ್ಯಕ್ಕೆ ಗ್ಯಾಂಗ್ಮನ್ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಗದಗದಲ್ಲಿ ನಡೆದಿದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಗಂಗಾಪುರ ಬಳಿ 40 ವರ್ಷದ ಪೀರ್ ನಾಯಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕಬ್ಬು ಕಟಾವಿನ ಗುತ್ತಿಗೆ ಪಡೆದಿದ್ದ ಪೀರ್ ನಾಯಕ್ ವಿಜಯನಗರ ಸಕ್ಕರೆ ಕಾರ್ಖಾನೆ ಕೊಠಡಿಯಲ್ಲೇ ನೇಣು ಹಾಕಿಕೊಂಡಿದ್ದಾನೆ. ಮಲ್ಪೆ ಬೀಚ್ನಲ್ಲಿ ಮೂವರು ಜಲಸಮಾಧಿಯಾಗಿದ್ದಾರೆ. ಈಜೋದಕ್ಕೆ ತೆರಳಿದ್ದ ಬೆಂಗಳೂರು ಮೂಲದ ಇಬ್ಬರು ವಿದ್ಯಾರ್ಥಿಗಳು ಸಮುದ್ರ ಪಾಲಾಗಿದ್ದಾರೆ. ಅಟೆಂಡರ್ ಸೋಮಶೇಖರ್ ಎಂಬಾತನನ್ನ ರಕ್ಷಿಸೋದಕ್ಕೆ ಹೋಗಿ ರೂಪೇಶ್ ಮತ್ತು ಗೌತಮ್ ಬಾಬು ಮೃತಪಟ್ಟಿದ್ದಾರೆ. ಇವರು ಬೆಂಗಳೂರಿನ ಬನಶಂಕರಿಯಲ್ಲಿರುವ ಕೃಷ್ಣ ಕಾಲೇಜಿನಲ್ಲಿ ಬಿಕಾಂ ಓದ್ತಾ ಇದ್ರು. ನಿನ್ನೆ ಬೆಂಗಳೂರಿನಿಂದ ಹೊರಟ 13 ಮಂದಿ ವಿದ್ಯಾರ್ಥಿಗಳ ತಂಡ ಗೋಕರ್ಣಕ್ಕೆ ತೆರಳಿತ್ತು. ಅಲ್ಲಿಂದ ಇವತ್ತು ಬೆಳಗ್ಗೆ ಮಲ್ಪೆ ಬೀಚ್ಗೆ ಬಂದಿದ್ರು. ಬೀಚ್ನಲ್ಲಿ ಈಜ್ತಾ ಇರುವಾಗ ಸಮುದ್ರದಲ್ಲಿ ಯಾರೋ ಮುಳುಗೋದನ್ನ ಕಂಡು ಅವರನ್ನ ಬಚಾವ್ ಮಾಡೋದಕ್ಕೆ ಧಾವಿಸಿದ್ರು. ಆದರೆ ಅಲೆಗಳ ಅಬ್ಬರ ಅರಿವಾಗದೆ ಇಬ್ಬರು ವಿದ್ಯಾರ್ಥಿಗಳು ಸಮುದ್ರ ಪಾಲಾದ್ರು. ದಿಲೀಪ್ ಎಂಬಾತನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಸೋಮಶೇಖರ್ ಕೂಡ ನೀರು ಪಾಲಾಗಿದ್ದಾರೆ. ಅಕ್ರಮ ಭೂಕಬಳಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ಎಸ್ಎಂ ಕೃಷ್ಣ ಪ್ರತಿಕ್ರಿಯೆಗೆ ಎಸ್ಆರ್ ಹಿರೇಮಠ ತಿರುಗೇಟು ನೀಡಿದ್ದಾರೆ. ಕೃಷ್ಣ ಸಿಎಂ ಆಗಿದ್ದ ಅವಧಿಯಲ್ಲಿ ಅಕ್ರಮ ನಡೆದಿದೆ. ಅಕ್ರಮ ಒತ್ತುವರಿಗೆ ಎಸ್ಎಂ ಕೃಷ್ಣ ಕುಮ್ಮಕ್ಕಿದೆ ಅಂತ ಹೇಳಿದ್ದಾರೆ. ಆರೋಪಗಳಿಂದ ನುಣುಚಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಇದೇ ವೇಳೆ ಎಂಎಂಎಲ್ ಅಕ್ರಮ ಗಣಿ ಬಗ್ಗೆಯೂ ಸಿಬಿಐ ತನಿಖೆ ಆಗಲಿ ಅಂತ ಒತ್ತಾಯಿಸಿದ್ದಾರೆ. ಸಿಬಿಐ ತನಿಖೆ ಆದರೆ ಅಕ್ರಮ ಗಣಿ ತಾರ್ಕಿಕ ಅಂತ್ಯ ಕಾಣುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. Jaikar Jerome was Commissioner BDA throughout SM Krishna's period 5 ವರ್ಷ. ಆಮೇಲೆ ಎಲ್ಲರೂ ಹೋದೇನೋ ಇಲ್ಲ. ಮಹಾರಾಷ್ಟ್ರಕ್ಕೆ ಗವರ್ನರ್ ಆದರು, ಅಲ್ಲಿ ಸೆಕ್ರೆಟರಿ ಆಗಿದ್ದ. ಆಮೇಲೆ ಹೋದರು ಅಪೂರ್ವಂಕರ ಒಂದು ಇದಕ್ಕೇನೋ CEO ಆಗಿದ್ದಾನೆ ಕೆಲವು ದಿವಸ. ಆಮೇಲೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗ್ತಾರೆ. ಇವ್ರಿಗೆ ಪೊಲಿಟಿಕ್ಸ್ದು ಸೊಫಿಸ್ಟಿಕೇಟೆಡ್ ಮನಸ್ಸಾಗಿ ರುಚಿ ಹೋಗಿಲ್ಲ, ಅಲ್ಲಿ ಹೋಗ್ತಾರೆ, ಕೇಂದ್ರ ಮಂತ್ರಿ ಆಗ್ತಾರೆ. ಮತ್ತು ಈಸ್ಟ್ ಯುರೋಪಿಯನ್ ಕಂಟ್ರೀಸ್ಗೆ ಅವರು ಅಂಬ್ಯಾಸಡರ್ ಆಗ್ತಾರೆ. ಅವರು ಮಿಸ್ಸಸ್ಸು ಇವೆಲ್ಲ ಏನಂತಾರೆ ಅವನ ಹೆಸರು, SM ಕೃಷ್ಣ ಅವರ ಮಗಳ ಗಂಡ ಇದಾನಲ್ಲ VG ಸಿದ್ಧಾರ್ಥ, ಅವನು ಎಲ್ಲ ಅವ್ಯವಹಾರಗಳು ರಾಮಾಯಣ ಮಹಾಭಾರತ ಅವ್ರ ಕಡೆಗಿದೆ. ಅವ್ರ ಹೆಸರು ಪೂರ್ಣಿಮಾ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಪತ್ನಿ ಪ್ರಮೋದಾದೇವಿ ಒಡೆಯರ್ ಅವರನ್ನ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿ ಅವಿರೋಧ ಆಯ್ಕೆ ಮಾಡುವಂತೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಮನವಿ ಮಾಡಿದ್ದಾರೆ. ಒಡೆಯರ್ ನಿಧನದಿಂದ ಕಂಗಾಲಾಗಿರುವ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬುವ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಮಹಾರಾಣಿ ಪ್ರಮೋದಾದೇವಿ ಅವರನ್ನ ಪಕ್ಷಾತೀತವಾಗಿ ಆಯ್ಕೆ ಮಾಡುವ ಮೂಲಕ ಮೈಸೂರಿನ ಜನತೆ ರಾಜ ಮನೆತನಕ್ಕೆ ಗೌರವ ಸಲ್ಲಿಸಬೇಕು ಅಂದಿದ್ದಾರೆ. ಶ್ರೀಮತಿ ಪ್ರಮೋದಾದೇವಿಯವರು ಮಹಾರಾಣಿಯವರು ಏನು ಉಳಿದಿದ್ದಾರೆ, ಅವರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮೈಸೂರಿನಿಂದ ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು, ಅವರು ಚುನಾಯಿತರಾಗಬೇಕು. ಈ ನಾಡಿನ ಈ ಭಾಗದ ಜನರು ಅವ್ರನ್ನ ಪಕ್ಷ ಭೇದ ಮರೆತು ಬೆಂಬಲಿಸಿ ಲೋಕಸಭೆ ಕಳಿಸ್ಬೇಕು. ಆ ಮಹಾರಾಣಿಯವರನ್ನು ಅವಿರೋಧವಾಗಿ ಮಾಡಬೇಕು. ಎಲ್ಲ ಪಕ್ಷದವರು ಕೂಡ ಸೇರಿ ಅವ್ರನ್ನ ಅವಿರೋಧವಾಗಿ ಮಾಡಬೇಕು. ಅಪ್ಪ ಡೈನಾಮಿಕ್, ಪುತ್ರ ಪ್ರಿನ್ಸ್. ನನ್ನ ಪರ್ಸನಲ್ ಲೈಫ್ ಅಲ್ಲಿ ಯಾರು ತಲೆ ಹಾಕೋದು ನನಗೆ ಇಷ್ಟ ಇಲ್ಲ. ಮಾಮು ಟೀ ಅಂಗಡಿಯ ಮಸ್ತ್ ಮಸ್ತ್ ಸಾಂಗ್. ಸಿನಿ ಮ್ಯಾಗಝೀನ್ ಇಂದು ರಾತ್ರಿ 7:30ಕ್ಕೆ. ಈಗ ಒಂದು ಬ್ರೇಕ್ ನಂತರ ಕರ್ನಾಟಕ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.